ಕಲ್ಕತ್ತಾ ಗಾಡಿಗಳು ದೆಹಲಿ ಲಿಮಿಟ್ಸ್ ಗಾಡಿಗಳಿಗಿಂತ ಕಡಿಮೆ ಪ್ರೈಸಲ್ಲಿ ಸಿಗುತ್ತಲ್ವ, ಅದನ್ನು ಯಾಕೆ ನೀವು ರೆಕಮೆಂಡ್ ಮಾಡೋದಿಲ್ಲ? ಅದು ನಾವು ಸಾಧಾರಣ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ನೋಡಿದಾಗ ತುಂಬ ಕಡಿಮೆಗೆ ಹೇಳ್ತಾರಲ್ಲ. ಈಗ ಒಂದು ಡಸ್ಟರ್ ಗಾಡಿ ಅಲ್ಲಿ 3 ಲಕ್ಷ ಇದ್ದರೆ NCR ಲಿಮಿಟ್ಸ್ನಲ್ಲಿ, ಇಲ್ಲಿ 2 ಲಕ್ಷ 2.5 ಲಕ್ಷಕ್ಕೆಲ್ಲ ಕೊಡ್ತಾರಲ್ಲ. ಇನ್ನೂ 50-70 ಸಾವಿರ ಹತ್ತಿರ 1 ಲಕ್ಷವರೆಗೂ ಇದ್ರ ಸೇವಿಂಗ್ಸ್ ಆಗುತ್ತಲ್ಲ. ಹೆಂಗಿದ್ರು ರೀನಂಬರಿಂಗ್ ಸೇಮ್ ಚಾರ್ಜಸ್ಸೇ ಆಗುತ್ತೆ. ಹಂಗಿದ್ಮೇಲೆ ನೀವು ಅದನ್ನ ಯಾಕೆ ರೆಕಮೆಂಡ್ ಮಾಡಲ್ಲ, ಅದನ್ನ ಯಾಕೆ ತರಿಸ್ಕೊಡಲ್ಲ ಅಂತ ತುಂಬ ಜನ ಕೇಳ್ತಿದ್ರಿ. ಹಾಗಿದ್ದರೆ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಖಂಡಿತ ಐಡಿಯಾ ಬರುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ಯಾಕೆ ತಡ ಈ ವಿಡಿಯೋನ ಶುರು ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ NCR ಲಿಮಿಟ್ಸಲ್ಲಿ ಇರುವಂತಹ ವೆಹಿಕಲ್ಸ್ಗಳು ಬೇಕಾಗಿತ್ತು ಅಂತ ಹೇಳಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಆಲ್ರೆಡಿ ಬುಕಿಂಗ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನೀವೇ ಆಲ್ರೆಡಿ ನೋಡಿದ್ರು ಕೂಡ ನಿಮ್ಮ ಫ್ರೆಂಡ್ಸ್ ಸರ್ಕಲಿಂದ ಅಥವಾ ನಿಮ್ಗೆ ಗೊತ್ತಿರೋದ್ರಿಂದ ನೋಡಿದರೆ, ಅಥವಾ ಬೆಂಗಳೂರಿನಲ್ಲೇ ಆಲ್ರೆಡಿ ನಿಮ್ಮ ಫ್ರೆಂಡ್ಸ್ ಯಾರನ್ನ ಹೊರಗಡೆ ಸ್ಟೇಟ್ ವೆಹಿಕಲ್ ಮಾರ್ತಾಯಿದ್ದಾರೆ ಅವ್ರದ್ದು ಕೂಡ ನಿಮಗೆ ರೀನಂಬರಿಂಗ್ ಮಾಡ್ಕೊಂಡು ಕೊಡೋದಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಇದನ್ನು ಕಂಟಿನ್ಯೂ ಮಾಡೋಣ. ನೀವು ನೋಡಿರ್ಬೋದು, ಬೆಂಗಳೂರು ಆಗಿರಲಿ ಅಥವಾ ಸುತ್ತಮುತ್ತ ಇರೋದು ಕರ್ನಾಟಕದಲ್ಲಿ ಆಗಿರಲಿ ಅಥವಾ ನಮ್ಮ ಸೌತ್ ಇಂಡಿಯಾದ ಯಾವುದೇ ಆಗಿರಲಿ, ನಮಗೆ ದುಡ್ಡು ಉಳ್ಸೋಕ್ಕೆ NCR ಲಿಮಿಟ್ಸ್ ಗಾಡಿಗಳು ಬರುತ್ತೆ, ನಿಜ, ಕರೆಕ್ಟಲ್ಲ. ತುಂಬ ಜನ ತೊಗೊಂಡಿರ್ತಾರೆ. ಸೊ ನೀವು WB ಗಾಡಿಗಳು ತುಂಬ ಕಡಿಮೆ ಓಡಾಡುತ್ತೆ, ನೀವು ಸೂಕ್ಷ್ಮವಾಗಿ ನೋಡಿ. ಬಟ್ DL ರಿಜಿಸ್ಟ್ರೇಷನ್ ವೆಹಿಕಲ್ಲು, UP HR UK ರಿಜಿಸ್ಟ್ರೇಷನ್ ವೆಹಿಕಲ್ ಜಾಸ್ತಿ ಓಡಾಡುತ್ತೆ. ಇವನ್ PB ವೆಹಿಕಲ್ ಕೂಡ ಓಡಾಡುತ್ತೆ. PB ಏನು ಕಮ್ಮಿ ಏನಿಲ್ಲ, ಬಟ್ ಆದರೂ PB ವೆಹಿಕಲ್ ಕೂಡ ಕೆಲವೊಂದು ಈ ಪಜೀರೋ ಸ್ಪೋರ್ಟ್ಸು, ಎಳೆದು 3 ಲೀಟ್ರ್ ಫಾರ್ಚುನರು, ಇದೆಲ್ಲ ನಿಮಗೆ NCR ಲಿಮಿಟ್ಸಲ್ಲಿ ಸಿಗೋಲ್ಲ, PBಯಲ್ಲಿ ಸಿಗುತ್ತೆ ನಿಮ್ಗೆ ಆರಾಮಾಗಿ. ಸೊ ಅದು ಚೆನ್ನಾಗಿ ಇಟ್ಟಿರ್ತಾರೆ ಅಂದ್ಬಿಟ್ಟು ಅಲ್ಲಿ ತಗೊಳ್ತಾರೆ. ಸೊ ಆ ಥರದ್ದೆಲ್ಲ ವೆಹಿಕಲ್ಸ್ಗಳೆಲ್ಲ ಇಲ್ಲಿ ಓಡಾಡ್ತಾ ಇರ್ತದೆ. ಬಟ್ WB ಕಡಿಮೆ ಇದ್ರೂ ಕೂಡ ವೆಸ್ಟ್ ಬೆಂಗಾಲ್ ಗಾಡಿಗಳು ಇಲ್ಲಿ ಯಾಕೆ ಜಾಸ್ತಿ ಓಡಾಡಲ್ಲ, ಅದಕ್ಕೆ ಇವತ್ತು ರೀಸನ್ ನಾನು ನಿಮಗೆ ಹೇಳ್ತೀನಿ. ಈಗ ಈ ಕ್ವಶನಲ್ಲೇ ಇದೆ ಆ್ಯಕ್ಚುಲಿ ಆನ್ಸರ್, ಯಾಕೆ ಓಡಾಡಲ್ಲ ಅಂತ. ಸೊ ಫಸ್ಟು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಆಮೇಲೆ ಹಾಗೆ ಏನಕ್ಕೆ ಅಂತಲೂ ಹೇಳ್ತಾ ಬರ್ತೀನಿ. ಅದು ಸುಮಾರು ಒಂದು 1 ಇಯರ್ ಹಿಂದೆ ಒಬ್ಬರು WBನಲ್ಲಿ ಅವರ ಕಾರ್ ಮಾರ್ಕೆಟ್ ಅನಿಸುತ್ತೆ, ಅದು ಒಂದು ರೆಫರೆನ್ಸ್ ಕೊಟ್ಟಿದ್ರು ನನಗೆ, ಈ ಗಾಡಿ ಮಾಡ್ಕೊಂಡು ಕೊಡಿ ಸರ್ ಅಂತ ಹೇಳಿದರು. ನಾನು ಅವ್ರಿಗೆ ಹೇಳಿದ್ದೆ, ಸುಮ್ಮನೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅಲ್ಲಿ 5 ಇಯರ್ಸ್ ಅಷ್ಟೇ ನಮಗೆ RC ಆ್ಯಕ್ಟಿವಿಟಿ ಬರೋದು, ಮತ್ತು NOC ಸಿಗೋಲ್ಲ. NOC ಸಿಗಬೇಕಂದ್ರೆ RC ಆ್ಯಕ್ಟಿವಲ್ಲಿ ಇರಬೇಕು. ಸೊ ನಮ್ಮಾಗಿಲ್ಲಿ 10 ವರ್ಷ 15 ವರ್ಷ ಆ ಥರದಲ್ಲಿರಲ್ಲ, ಅದರ ಟ್ಯಾಕ್ಸ್ ಡಿಫ್ರೆಂಟ್ ಇರುತ್ತೆ, ಲಿಮಿಟೇಷನ್ಸ್ ಇರುತ್ತೆ, ಟ್ಯಾಕ್ಸ್ ಇಷ್ಟಕ್ಕೆ ಅಂತ ಲಿಮಿಟೇಷನ್ಸ್ ಇರುತ್ತೆ, ಅದು ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ಮತ್ತು ರೆಸ್ಟಿಂಗ್ ಇಶ್ಯೂಸ್ ಜಾಸ್ತಿ ಇರುತ್ತೆ ಅಲ್ಲಿ ಅಂತ ನಾನು ಆಲ್ರೆಡಿ ಅವ್ರಿಗೆ ಹೇಳಿದ್ದೆ. ಅವರು ಪರವಾಗಿಲ್ಲ ಸರ್, ಅದು ನನ್ನ ರಿಸ್ಕ್ ನಾನು ತೊಗೊಳ್ತೀನಿ, ನಮ್ಮ ಫ್ರೆಂಡ್ ನಮ್ಗೆ ಗೊತ್ತಿರೋದ ಗಾಡಿ ಹಂಗೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಇನ್ಸ್ಪೆಕ್ಷನ್ ಮಾಡಿಸ್ದಾಗೂ ಅಲ್ಲಿ ಕಾಮನ್ನಾಗಿ ಬಂದಿದ್ದು ತುಂಬ ಒಂಥರ ಹೆಂಗಿತ್ತು ಕಂಡೀಷನ್ ಅಂತ ಹೇಳಿದ್ರೆ ಚೆನ್ನಾಗಿರಲಿಲ್ಲ ಕಂಡೀಷನ್. ಬಟ್ ನೋಡೋಕ್ಕೆ ಅವ್ರು ನನಗೇನು ರೆಫರೆನ್ಸ್ಗೆ ಒಂದು ವೀಡಿಯೋ ಕಳಿಸಿರೋ ತುಂಬ ಚೆನ್ನಾಗಿತ್ತು, ವೀಡಿಯೋಸ್ ಮಾತ್ರ ತುಂಬ ಚೆನ್ನಾಗಿತ್ತು, ಡೀಟೇಲ್ಸು ಓಕೆ ಕರೆಕ್ಟಾಗಿ ಏನು ಇತ್ತು, ಪ್ರೈಸ್ ಓಕೆ ಅವ್ರು NCR ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 50,000 ಕಮ್ಮಿ ಇತ್ತು. ಸರಿ ಅಂದ್ಬಿಟ್ಟು ನಾನು ಸರಿ ಸರ್ ಆಯಿತು ಮಾಡ್ಕೊಂಡು ಕೊಡೋಣ ಅಂದ್ಬಿಟ್ಟು ಇನ್ಸ್ಪೆಕ್ಷನ್ ಕಳಿಸಿದಾಗ ಎಷ್ಟು ದರಿದ್ರವಾಗಿತ್ತು ಕಂಡೀಷನ್ ಅಂತ ಹೇಳಿದ್ರೆ, ಹೆಂಗೆ ಸೆಟಪ್ ಮಾಡಿ ಇಟ್ಟಿದ್ರು ಅಂದರೆ ಹೇಳಿದ್ರೆ ಸಿಕ್ಕಾಪಟ್ಟೆ ರೆಸ್ಟಿಂಗ್ ಇಶ್ಯೂಸ್ ಇತ್ತು. ಅದು ಯಾವ ಗಾಡಿ? ಡಸ್ಟರ್ದು 2000 ಯಾವ ನನ್ನ ನೆನಪಿಲ್ಲ, ಒಂದು ಫಸ್ಟ್ ಜನ್ರೇಷನ್ನೇ, ಮೋಸ್ಟ್ಲಿ 14 ಮಾಡಲ್ಲ 13 ಮಾಡಲ್ಲ ಅಂತ ಅಂದ್ಕೊಳ್ತೀನಿ, ಎಕ್ಸಾಕ್ಟ್ಲಿ ನಾನು ನೆನಪಿಲ್ಲ, ಮರ್ತೋಗಿದೆ. ಆ ಗಾಡಿ ತುಂಬ ರೆಸ್ಟಿಂಗ್ ಇಶ್ಯೂಸ್ ಇತ್ತು. ಫಸ್ಟ್ ಆಫ್ ಆಲ್ ಅದ್ರಲ್ಲಿ ಸ್ವಲ್ಪ ರೆಸ್ಟಿಂಗ್ ಇಶ್ಯೂಸ್ ಇದೆ, ಬಟ್ ಇದು ಹೆಂಗೆ ಅಂದರೆ ತುಂಬ ರೆಸ್ಟಿಂಗ್ ಇಶ್ಯೂಸ್ ಇತ್ತು. ನಮಗೆ ನಾರ್ಮಲಾಗಿ ನೋಡಿದಾಗ ಎಷ್ಟು ಕಾಣಿಸುತ್ತೆ, ಇನ್ನೆಲ್ಲ ಬಿಚ್ಕೊಳ್ಳೋಕೆ ಶುರು ಮಾಡಿದ್ರೆ ಭಯಂಕರ ಸಿಗುತ್ತೆ. ಒಂದು ಎರಡನೇ ನೆಗೆಟಿವ್ ಪಾಯಿಂಟ್ಸ್ ಏನಂತ ಹೇಳಿದ್ರೆ, ಇಂಜಿನ್ ಭಯಂಕರ ಬ್ಯಾಂಕ್ ಕಂಪ್ರೆಷನ್ ಇತ್ತು, ಓಡಿಸೋದಕ್ಕೂ ಸಸ್ಪೆಷನ್ಸ್ ಎಲ್ಲ ತುಂಬ ಪ್ರಾಬ್ಲಮ್, ಅಂದರೆ ಅದು ಹೋಗ್ಬಿಟ್ಟಿತ್ತು. ನೋಡೋಕೆ ಮಾತ್ರ ಚೆನ್ನಾಗಿ ರಬ್ಬಿಂಗ್ ಪಾಲಿಶೆಲ್ಲ ಹಾಕಿ ಚೆನ್ನಾಗಿ ನಿಲ್ಲಿಸಿದ್ರು, ಯಾವುದಾದ್ರು ಬಕ್ರ ಬರಲಿ ಅಂತ. ಸೊ ಆ ಥರ ಇತ್ತು ಸಿಂಪಲಾಗಿ ಹೇಳ್ಬೇಕಂದ್ರೆ ಗಾಡಿ. ನಾವು ಹೇಳಿದ್ವಿ ಹಿಂಗೆ ರಿಪೋರ್ಟ್ ಕೊಟ್ವಿ, ಸರ್ ಗಾಡಿ ತುಂಬ ಕಷ್ಟ ಇದೆ, ಆ ಥರ ನಿಮ್ಮ ಸಸ್ಪೆಷನ್ ಚೇಂಜ್ ಮಾಡಬೇಕು, ರೆಸ್ಟಿಂಗ್ ಎಲ್ಲ ಮತ್ತು ಮೇಕಪ್ ಮಾಡಬೇಕು, ನಿಮ್ಗೆ ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ಅಷ್ಟು ಆಗ್ಬಿಡ್ತದೆ. ಯಾಕಂದ್ರೆ ನಿಮ್ಗೆ 40,000 ಸಸ್ಪೆನ್ಷನ್, ಅದು ಇದು ಲೋಯರ್ ಆರ್ಮು ಬುಷು ಯೂನಿಟ್ಸ್ ಅದಕ್ಕೆ ಹೊರಟೋಗುತ್ತೆ. ಟೈರುಗಳು ಆಲ್ಮೋಸ್ಟ್ 50% ಇದೆ. ಇನ್ನು ಇಂಜಿನೆಲ್ಲ ಬ್ಯಾಕ್ ಕಂಪ್ರೆಷನ್ನು, ಇಂಜಿನ್ ವರ್ಕ್ ಕೈ ಹಾಕಿದ್ರೆ ಅದು ಎಲ್ಲೆಲ್ಲೋ ಗೊತ್ತಿಲ್ಲ, ಟರ್ಬೋನು ಲೀಕೇಜ್ ಇತ್ತು, ತುಂಬ ಖರ್ಚಾಗುತ್ತೆ. ಮತ್ತು ವಿಂಡ್ಶೀಲ್ಡ್ ರಿಪ್ಲೇಸ್ಮೆಂಟ್ ಇತ್ತು, ಸ್ವಲ್ಪ ಓಕೆ ಅಷ್ಟೊಂದೇನು ಇಂಪ್ಯಾಕ್ಟ್ ಆಗಿಲ್ಲ, ಸ್ವಲ್ಪ ಇಂಪ್ಯಾಕ್ಟ್ ಆಗಿತ್ತು, ಬಟ್ ಓಕೆ ಬಂಪರೆಲ್ಲ ಸ್ವಲ್ಪ ಅದೇನೋ ಸೆಟಪ್ ಮಾಡಿದ್ರು. ಬಟ್ ಮೇಜರ್ಲಿ ಪ್ರಾಬ್ಲಮ್ ಇತ್ತು, ಗೇರ್ ಬಾಕ್ಸ್ ಆಲ್ಮೋಸ್ಟು ಡ್ಯಾಮೇಜ್ ಇದ್ದು, ಅದರಲ್ಲೂ ಆಯಿಲ್ ಲೀಕೇಜಸ್ ಇತ್ತು. ಆಲ್ಮೋಸ್ಟು ಒಂದು ಗಾಡಿ ನೀಟಾಗಿ ರೆಡಿ ಮಾಡಿಸ್ಬೇಕಾದ್ರೆ ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿ ಅಷ್ಟು ಖರ್ಚು ಆಗುತ್ತೆ ನಿಮಗೆ. ಇದು ನಿಮ್ಗೆ ಓಕೆನಾ ನೋಡಿ ಅಂತ ಕೇಳಿದೆ, 2-3 ಸಲ ಕೇಳಿದೆ. ಇಲ್ಲ ಸರ್ ಪರವಾಗಿಲ್ಲ, ನಮ್ಮ ಫ್ರೆಂಡ್ದೇ ಗ್ಯಾರೇಜ್ ಇದೆ, ಅದು ಯಾರಿಗೆ ಎಲ್ಲರೂ ಅದೇ ಹೇಳ್ತಾರೆ, ನಮ್ಮ ಫ್ರೆಂಡ್ ಗೊತ್ತಿರೋರಿದ್ದಾರೆ, ನಮ್ಗೆ ಅವ್ರು ಗೊತ್ತಿರೋದು, ಅದು ಯಾರು ಕೊನೆಗೆ ಯಾರು ಅಂತ ಕೈ ಎತ್ತಿಬಿಡ್ತಾರೆ ಅದು. ಆಮೇಲೆ ಸರಿ ಸರ್ ನಿಮ್ಮ ರಿಸ್ಕು ಅಂತೇಳಿ ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಿಸ್ಕೊಟ್ಟೆ, NOCಗೆ ಅಪ್ಲೈ ಮಾಡಿಸಿದ್ವಿ, ಎಲ್ಲ ಆಯಿತು. ಸರಿ ಅಲ್ಲಿಂದ ಇಲ್ಲಿ ಬಂದ್ವಿ. NOC ಅಪ್ಲೈ ಮಾಡೋ ಟೈಮಲ್ಲಿ ಏನಾಗೋಯಿತು ಅಂತ ಹೇಳಿದ್ರೆ,
ಅದು ಇನ್ನೇನು ಒಂದು ವಾರ ಏನೋ ಇತ್ತು ಆರ್ ಸಿ ಡಿಆಕ್ಟಿವೇಟ್ ಆಗೋದಕ್ಕೆ. ನಮ್ಮಲ್ಲಿ ಆರ್ ಸಿಗೆ ಎಫ್ ಸಿ ಬರುತ್ತೆ, ಎಫ್ ಸಿ ರಿನ್ಯೂವಲ್ ಹಂಗೆಲ್ಲ ಮಾತಾಡ್ತೀವಲ್ವ, ಅಲ್ಲಿ ಆ್ಯಕ್ಟಿವ್ ಡಿಆಕ್ಟಿವ್ ಬಗ್ಗೆ ಹೇಳ್ತಾರೆ. ಅಲ್ಲಿ ಆರ್ ಸಿ ಡಿಆಕ್ಟಿವೇಟ್ ಆಗೋಕ್ಕೆ ಇನ್ನು 1 ವಾರನ 2 ವಾರನ ಏನೋ ಆ ಕಡೆ ಇತ್ತು. ನಾನು ಅವ್ರಿಗೆ ಮೊದಲೇ ಹೇಳಿದ್ದೆ, ಸರ್ ಆರ್ ಸಿ ಡಿಆಕ್ಟಿವೇಟ್ ಇದೆ, ಬೇಗ ನಿಮ್ಮವ್ರಿಗೆ ಹೇಳ್ಬಿಟ್ಟು ಬೇಗ ಆರ್ ಸಿ ರಿನ್ಯೂವಲ್ ಮಾಡಿಸಿ, ಇಲ್ಲ ಎನ್ ಒ ಸಿ ಬಿಲ್ಲರ ಎನ್ ಒ ಸಿ ಬೇಗ ಅಪ್ಲೈ ಮಾಡಿಸಿ ಅಂದೆ. ಅವ್ರೇನು ಮಾಡ್ತಾರೆ, ಎನ್ ಒ ಸಿಗೆ ಬೇಗ ಅಪ್ಲೈ ಮಾಡಿಸ್ಬಿಡೋಣ ಅಂತೇಳಿ. ಗಾಡಿ ಇನ್ನೂ ಅಲ್ಲೇ ಇದೆ, ಯಾಕಂದರೆ ಕಂಟೈನರ್ಗೆ ಲೋಡೇ ಆಗಿರಲಿಲ್ಲ, 2 ದಿವಸ ಆಯ್ತು ಅಲ್ಲಿಗೆ. ಆ ಟೈಮು ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಹೋಗಿರಲಿಲ್ಲ. ಸೊ ಆಮೇಲೆ ಏನಾಯಿತು, ಹೋದ್ರು 2 ಡೇಸ್ ಆದಮೇಲೆ ಏನೋ ಪಿಕಪ್ ಆಗಿದ್ದು ಗಾಡಿ. ಅದು ನನಗೆ ಗೊತ್ತು, ಪೇಮೆಂಟಲ್ಲಿ ಆಗೋಗಿತ್ತು ಅವ್ರದ್ದು, ಅವ್ರು ಏನೋ ಮಾಡಿಕೊಂಡ್ರು. ನಾನೇನೋ ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗಿಲ್ಲ. ನಾನು ಜಸ್ಟ್ ಗಾಡಿ ಚೆಕಪ್ ಮಾಡಿದ್ದು, ಟ್ರಾನ್ಸ್ಪೋರ್ಟೇಷನ್ ಅಷ್ಟೇ ಮಾಡಿದ್ದು. ಟ್ರಾನ್ಸ್ಪೋರ್ಟೇಷನ್ ಮಾಡಿ ಬೆಂಗಳೂರು ಬಂತು. ಬೆಂಗಳೂರು ಬಿಟ್ಟೆ ಆಲ್ಮೋಸ್ಟ್ ಅದು ಹತ್ತತ್ರ 1.5 ಏನೋ ಆಯ್ತು ಅದೆಲ್ಲ ಸೇರಿಸಿ. ಸ್ವಲ್ಪ ಎಕ್ಸ್ಟ್ರಾ ಏನೋ ಇತ್ತು. ಇಲ್ಲಿ ಬಂದಮೇಲೆ ಅದು ಬಿಚ್ಚಿದ ಮೇಲೆ ಏನಾಗುತ್ತೆ, ಒಂದೊಂದೇ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ, ಅದು ಯಾರೂ ಗೊತ್ತಿರೋದಿಲ್ಲ. ಅಪ್ರಾಕ್ಸಿಮೇಟ್ 1 ಲಕ್ಷ ಅದು ಬಿಚ್ಚೋದು ಜಾಸ್ತಿ ಆಗ್ತಾ ಹೋಯ್ತಾಯಿತ್ತು. ಸರಿ, ಅವ್ರು ಅದನ್ನು ಮಾಡಿಸಿದ್ರು. ಅದನ್ನು ಒಳ್ಳೆ ಗ್ಯಾಸ್ ಬಿಟ್ಟರು, ಅದನ್ನು ನಾನೇ ವಹಿಸ್ಕೊಂಡಿದ್ದೆ. ಅದನ್ನೆಲ್ಲ ಮಾಡಿಸಿದ್ರು. ಅವ್ರು ಕಣ್ಣು ಮುಂದೆ ಎಲ್ಲ ಟ್ರಾನ್ಸ್ಪರೆಂಟಾಗಿ ಮಾಡಿಕೊಟ್ರು. ಪಾಪ ಚೆನ್ನಾಗಿ ಕೆಲಸ ಮಾಡಿಕೊಟ್ರು. ಅತ್ಲಾಗ ಗಾಡಿ ರೆಡಿ ಆಯಿತು. ಆಮೇಲೆ ಎನ್ ಒ ಸಿ ಬಂತು. ಅದು ಆ್ಯಕ್ಟಿವಲ್ಲಿದ್ದಾಗೇ ಅಪ್ಲೈ ಮಾಡಿದಾಗ ಅದು ಎನ್ ಒ ಸಿ ಬಂದಿದೆ. ಎನ್ ಒ ಸಿ ಬಂದಾಗ ಇಲ್ಲಿ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಿದಾಗ ಅಲ್ಲೂ ಒಂದು ಸ್ವಲ್ಪ ಟ್ಯಾಕ್ಸ್ ಬಂದಿದೆ. ನನಗೆ ಗೊತ್ತಿರೋ 40-50 ಬಂದಿದೆ ಟ್ಯಾಕ್ಸು. ಬಂದಾಗ ಅದನ್ನು ಪೇ ಮಾಡಿದ್ದಾರೆ. ಆ ಪೇ ಮಾಡಿದಾಗ ಇವರು ಗಾಡಿನ ತೊಗೊಂಡೋಗಿ ಆರ್ ಸಿ ಕಾರ್ಡನ್ನು ತೊಗೊಂಡೋಗಿ ರೀನಂಬರಿಂಗ್ ಟೈಮಲ್ಲಿ ಹೋಗಿದ್ದಾರೆ, ಪೇ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಪೇ ಮಾಡಿಸ್ಕೊಂಡ್ಮೇಲೆ ಏನಾಗಿದೆ, ನಂಬರ್ ಕೊಟ್ಟಿಲ್ಲ. ನಂಬರ್ ಯಾಕೆ ಕೊಟ್ಟಿಲ್ಲ ಅಂತ ಕೊಡಿದ್ರೆ, ಆಮೇಲೆ ಎನ್ ಒ ಸಿ ಕಳಿಸಿರೋದು ಕರೆಕ್ಟ್ ಇದೆ, ಆದರೆ ನಮಗೆ ಕನ್ಫರ್ಮೇಷನ್ ಲೆಟ್ರ್ ಒಂದು ಬರಬೇಕು, ಅದನ್ನು ಮೇಲ್ ಮಾಡಿಸಿ ಅಂತ ಬಂತು. ಇಲ್ಲಿಂದ ಸಮಸ್ಯೆ ಶುರುವಾಯಿತು. ಆಲ್ರೆಡಿ ಎನ್ ಒ ಸಿ ಇಶ್ಯೂ ಆಗಿದೆ. ಎನ್ ಒ ಸಿ ಇಶ್ಯೂ ಆಗಿ ಇಲ್ಲಿಗೆ ಬರೋ ಟೈಮಲ್ಲಿ ಅದೇನಾಗುತ್ತೆ, ಅದು ಆರ್ ಸಿ ಡಿಆಕ್ಟಿವೇಟ್ ಹೋಗಿದೆ. ಅದು ಪ್ರಾಬ್ಲಮ್ ಆಗಿರೋದು. ಅದು ಏನೋ ತರಲೇ ಇತ್ತು ನನಗೆ. ಸರಿ, ಎಕ್ಸಾಕ್ಟ್ಲಿ ಅದು ಒಂಥರ ಹಿಂಸೆ ಥರ ಅನಿಸ್ಬಿಡ್ತು ನನಗೆ ಆ ಟೈಮಲ್ಲಿ. ಆಮೇಲೆ ಅಲ್ಲಿ ನೋಡ್ತೀನಿ, ಅಲ್ಲೋದ್ರೆ ಅವ್ನು ಸರಿ ರೆಸ್ಪಾನ್ಸ್ ಮಾಡ್ತಿಲ್ಲ. ನಾನು ಇವ್ರ ಕಡೆಯಿಂದ ಫೋನ್ ಮಾಡ್ತಾರೆ, ಇವ್ರಿಗೂ ಸರಿ ರೆಸ್ಪಾನ್ಸ್ ಮಾಡ್ತಾರೆ. ಏನು ಸರ್ ನೀವು ಫ್ರೆಂಡು ಅಂತೀರ, ನೀವು ಅವ್ರ ಫ್ರೆಂಡ್ ನೋಡಿ ಸರ್ ಫೋನ್ ಎತ್ತಾ ಇಲ್ಲ, ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದರೆ, ಮತ್ತು ಇವ್ರು ಫೋನ್ ಮಾಡಿದ್ರೆ ಇವರು ಹಂಗೆ, ಎಲ್ಲ ಹಂಗೆ. ಅದಕ್ಕೆ ಹೇಳಿದ್ದು, ಈ ಬೇರೆಯವ್ರು ಮಾಡಿಬಿಡ್ತಾರೆ ಕೆಲಸ, ಈ ಫ್ರೆಂಡು ಅಂದ್ಕೊಡ್ರೆ ಮುಂಡೆಸ್ಬಿಡ್ತಾರೆ. ಅವರು ಸರಿ ರೆಸ್ಪಾನ್ಸ್ ಮಾಡಿಲ್ಲ. ಕೊನೆಗೆ ಒಂದು ಹಂಗೋ ಹಿಂಗೋ ಮಾಡಿ ಒಂದು ಮೇಲ್ ಮಾಡಿದ್ರು. ಆ ಮೇಲ್ ಹೆಂಗಿತ್ತು ಅಂತ ಹೇಳಿದ್ರೆ, ಜಿಮೇಲ್ ಮಾಡಿದ್ರು. ಬೆಂಗಳೂರು ಸೆಂಟ್ರಲ್ ಆರ್ ಟಿ ಹೋಗಿ ಜಿಮೇಲ್ ಮಾಡಿದರು. ಅದು ಕೂಡ ಅಫಿಷಿಯಲಿ ಮೇಲ್ ಅಲ್ಲ, ಅದು ಮಾಮೂಲಿ. ಈಗ ನಾನು ಒಬ್ಬ ಟೈಪ್ ಮಾಡಿ, ನಾನು ಈಗ ಜಿಮೇಲನ್ನು ಕೂಡ ಆ್ಯಕ್ಸೆಸ್ ಮಾಡ್ಬೋದಲ್ಲ, ಆ ಥರ ಮೇಲ್ ಮಾಡ್ಬಿಟ್ಟು ಕಳಿಸ್ಬಿಟ್ಟಿರು. ಅದನ್ನು ಇಲ್ಲಿ ಅಕ್ಸೆಪ್ಟ್ ಮಾಡಲಿಲ್ಲ. ಆಮೇಲೆ ಇಲ್ಲ, ನನಗೆ ಅಫಿಷಿಯಲ್ ಮೇಲ್ ಬೇಕು ಅಂದರು. ಅಫಿಷಿಯಲ್ ಮೇಲು ಕಳಿಸ್ತಾ ಕೇಳಿ 1.5 ತಿಂಗಳು 2 ತಿಂಗಳು 2.5 ತಿಂಗಳು ಆಗೋಯ್ತು. ಇಲ್ಲಿ ನೋಡ್ರೆ 45 ಡೇಸೇ ಕಂಪ್ಲೀಟ್ ಆಗೋಯ್ತು ಎನ್ ಒ ಸಿದು. ಆಮೇಲೆ ಹಂಗೋ ಮಾಡಿ ಮತ್ತೆ ಒಂದು ಕಳಿಸಿದ್ರು, ಅದನ್ನು ಒಪ್ಪಲಿಲ್ಲ. ಸರಿ ಅಂದ್ಬಿಟ್ಟು ಲೆಟ್ರಲ್ಲಿ ಪ್ರಿಂಟ್ ಹಾಕಿಸಿ ಅದಕ್ಕೆ ಸೀಲಲ್ಲಿ ಹಾಕಿ ಆಮೇಲೆ ಕಳಿಸಿ, ಆಮೇಲೆ ಅದು ಅಪ್ರೂವ್ ಆಯಿತು. ಸೊ ಇಷ್ಟು ತಲೆ ಬಿಸಿ ಆಗೋಯ್ತು. ಎಷ್ಟು ಒಂದು ಕಡೆ 1.5 ಲಕ್ಷ ರೂಪಾಯಿ ಪ್ಲಸ್ ಟ್ಯಾಕ್ಸು ಪ್ಲಸ್ ಅದಕ್ಕೆ ಕಾಯಬೇಕು, ಮೈಲ್ ಕನ್ಫರ್ಮೇಷನ್, ಇಷ್ಟೆಲ್ಲ ಆಯಿತು. ಸೊ ಇದು ದೊಡ್ಡ ಹೆಸಿಟೇಟ್, ಸರಿನಾ? ಸೊ ಅದಕ್ಕೋಸ್ಕರ ನಾನು ಆ ಗಾಡಿನ ನನ್ನ ವೀಡಿಯೋಗಳಲ್ಲಿ ಜಾಸ್ತಿ ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ. ಸೊ ಅಲ್ಲಿ ಕಮ್ಮಿಗೆ ಸಿಗುತ್ತೆ, ಬಿಕಾಸ್ ಆಫ್ ಟ್ಯಾಕ್ಸ್ದು ಅಲ್ಲಿ ನಮಗೆ 15 ವರ್ಷಕ್ಕೆ 1 ಸಲ ಕಟ್ಟಿಸ್ಕೊಂಬಿಡಲ್ಲ. ನಮ್ಮಲ್ಲಿ ಭಯಂಕರ ಟ್ಯಾಕ್ಸ್ ಬರ್ತದೆ. ಕರ್ನಾಟಕದಲ್ಲಿ ಎಲ್ಲರೂ ಗೊತ್ತಿರೋ ಟ್ಯಾಕ್ಸ್ ಎಷ್ಟು ತೊಗೊಳ್ತಾರೆ. ರೋಡ್ ಮಾತ್ರ ಮುಂಟೆ ಮಕ್ಕಳು ಅಷ್ಟು ಟ್ಯಾಕ್ಸ್ ತೊಗೊಳ್ತಾರೆ. ನನ್ನ ಮಕ್ಕಳು ಒಂದೊಳ್ಳೆ ರೋಡ್ ಕೊಡೋಕ್ಕಾಗಲ್ಲ. ಕಾಚಡ ನನ್ನ ಮಕ್ಕಳು. ಸರಿ, ಇವತ್ತು ಟಾಪಿಕ್ ಅದಲ್ಲ. ಅಷ್ಟು ಟ್ಯಾಕ್ಸ್ ಕಟ್ಕೊಂಡ್ರೂ ಕಟ್ಟಿಟ್ಟು ಏನೋ ಸರಿ ಬರಲಿ. ಅಲ್ಲಿ ಟ್ಯಾಕ್ಸೇಷನ್ ತುಂಬ ಡಿಫ್ರೆನ್ಸ್ ಇರುತ್ತೆ. 5 ಇಯರ್ಸು 10 ಇಯರ್ಸ್ 15 ಇಯರ್ಸು ಡಿಫ್ರೆಂಟ್ ಇರುತ್ತೆ. ಅದು ನಮಗೆ ತೊಗೊಳೋಕ್ಕಿಂತ ಮುಂಚೆ ಗಾಡಿದು ಆರ್ ಸಿ ಕಾರ್ಡ್ನ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಟ್ಯಾಕ್ಸ್ ವ್ಯಾಲಿಡಿಟಿ, ಟ್ಯಾಕ್ಸ್ ಅಪ್ ಟು ಅಂತ ಇರುತ್ತಲ್ವ, ಆ ಜಲ್ ವ್ಯಾಲಿಡಿಟಿ ಇರುತ್ತೆ. ಅದು 5 ಇಯರ್ಸಾ 10 ಇಯರ್ಸಾ 15 ಇಯರ್ಸಾ ಚೆಕ್ ಮಾಡಬೇಕು. ಒಂದು. ಎರಡನೇದು ಭಯಂಕರ ರೆಸ್ಟಿಂಗ್ ಇಶ್ಯೂಸ್ ಇರ್ತದೆ. ಯಾಕಂದರೆ ಅದು ಸಮುದ್ರದ ಪಕ್ಕದ್ದು. ಈಗ ನಮಗೆ ಮಂಗಳೂರು ಪಕ್ಕದ ಗಾಡಿಗಳನ್ನ ಹೆಂಗೆ ಕೆಲವರು ತೊಗೊಳಕ್ಕೆ ಇಷ್ಟಪಡಲ್ಲ, 19 ಇವೆಲ್ಲ. ಸೊ ಹಂಗೆ ಅಲ್ಲಿಂದ ಗಾಡಿಗಳನ್ನ ತೊಗೊಳಕ್ಕೆ ತುಂಬ ರೆಸ್ಟಿಂಗ್ ಇಶ್ಯೂಸ್ ಇರುತ್ತೆ. 3ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಡಾಕ್ಯುಮೆಂಟ್ಸ್ಗಳು ಚೆನ್ನಾಗಿರಲ್ಲ. ಕಚ್ಚಿಡುವಾಗ ಡಾಕ್ಯುಮೆಂಟ್ಸ್ಗಳನ್ನ ಮೈಂಟೈನ್ ಮಾಡ್ತಾರೆ. ಇನ್ಶೂರೆನ್ಸ್ಗಳು ಯಾವನಲ್ಲಿ ಮೈಂಟೈನ್ ಮಾಡಲ್ಲ, ಏನಿಲ್ಲ. PUC ಅಂತವ್ರು ನನ್ನ ಮಕ್ಳಿಗೆ ಗೊತ್ತೇ ಇರಲ್ವೇನೋ ಹಂಗೆ. ನೆಕ್ಸ್ಟ್ ಬಂದು ಸರ್ವಿಸ್ ಹಿಸ್ಟ್ರಿ, ಯಾವನೂ ಸರ್ವಿಸ್ ಹಿಸ್ಟ್ರಿ ಮೈಂಟೈನ್ ಮಾಡಿರಲ್ಲ. ಲಾಸ್ಟ್ ಬಂದು ಗಾಡಿನ ಎಷ್ಟು ಕಚ್ಚಿಡವಾಗಿ ಇಟ್ಕೊಂಡಿದ್ದಾರೆ. ನಾವೊಂದು ಯಾವಾಗ 1-2 ಸಲ ಇನ್ಸ್ಪೆಕ್ಷನ್ ಮಾಡಿಸಿದ್ವಿ. ಬಟ್ ನಾನು ತೊಗೊಳ್ಳೋದು ಒಂದೇ ಗಾಡಿ, ಇದೇ ಗಾಡಿ. ಇದ್ಯಾವ ನಾನು ವ್ಯವಹಾರ ಮಾಡೋಕ್ಕೆ ಹೋಗಲಿಲ್ಲ. ನನ್ನಲ್ಲಿ ಅದಾದಮೇಲೆ ಇನ್ನೊಬ್ರು ಯಾರು ಮಾಡ್ತೀನಿ ಅಂದ್ರೆ ನಾನು ಬಿಟ್ಬಿಟ್ಟು, ನಾನು ತಲೆ ಆ ಕಡೆ ಹೋಗಲೇ ಇಲ್ಲ.
ಅವರು ಆಮೇಲೆ ಅವ್ರು ಮಾಡಿಸ್ಬೇಕಾದ್ರೆ ನನಗೆ ಹೇಳ್ತಾ ಇರ್ತಾರಲ್ಲ, ಬರೀ ಪಾನ್ ಪರಾಗ ವಾಸನೆ, ಒಳಗೆಲ್ಲ ಉಗ್ದಿರೋ ವಾಸನೆ, ಗಲೀಜಾಗಿ ಇಟ್ಟಿರ್ತಾರೆ. ನೋಡ್ರೆಲ್ಲ ದೊಡ್ಡ ದೊಡ್ಡ ಒಳ್ಳೆ ಕ್ರೆಟಾ ಗಾಡಿ, XUV 700, ಕ್ರಿಸ್ಟಾ, ಈ ಥರ ಗಾಡಿಗಳೆಲ್ಲ ಇಟ್ಟವ್ರೆ. ನೋಡ್ರೆ ಇಷ್ಟು ತಿರ್ಪೆಗಳ ಥರ ಇಟ್ಕೊಂಡವ್ರೆ. ಸೀಟ್ಗಳು ಹರಿದಾಕೊಂಡು ಎಲ್ಲ ಉಕ್ಕೊಂಡು ಪಕ್ಕೊಂಡು, ಆ ಸ್ಟೀರಿಂಗಲ್ಲೆಲ್ಲ ಪರಾಗು. ಸೊ ಈ ಮೆಜಾರಿಟಿ ಗಾಡಿಗಳು ಹಿಂಗೆ ಇರ್ತವೆ, ಕ್ಲೀನೆಸ್ ಇಲ್ಲ. ಎಷ್ಟು ದರಿದ್ರವಾಗಿ ಇಟ್ಟಿರ್ತಾರೆ ಅಂದರೆ, ಆ ಟೈರು ಉಜ್ಜಿ 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 ಟೈರ್ ಒಳಗಡೆ ತಂತಿ ಇರುತ್ತಲ್ವ, ಅದೇ ಕಾಣಿಸೋ ಲೆವೆಲ್ಗೆ ಇಟ್ಟಿರ್ತಾರೆ. ಅಷ್ಟು ಗಾಡಿನ ಮೇಂಟೈನ್ ಮಾಡಿರಲ್ಲ. ಸೊ ತುಂಬ ಅದು ಹೇಳ್ತೇವ್ರಿ, ಇಷ್ಟು ಉದ್ದ ಇದೆ ಅದು. ಅಷ್ಟು ಸ್ಟೋರಿಗಳು ಕೇಳಿ ಅದಕ್ಕೆ ವೆಸ್ಟ್ ಬೆಂಗಾಲ್ ಗಾಡಿಗಳು ತೊಗೊಳ್ಳೋದೇ ಬಿಟ್ಬಿಟ್ಟೆ. ಬಟ್ ಕೆಲವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರೋ ಗಾಡಿಗಳು ಸೇಲ್ ಮಾಡಲ್ಲ, ಅವ್ರು ಇಟ್ಕೊಂಡಿರ್ತಾರೆ. ಇನ್ನೇನು ಬಿಸಾಕ ಸಿಂಪಲಾಗಿ ಹೇಳ್ಬೇಕಾದ್ರೆ ಗುಜ್ರಿಗೆ ಹೋಗೋ ಗಾಡಿಗಳನ್ನ ಮುಂಚೆ ಕಳಿಸೋದು. ಹಾಗೆ ಇವಾಗ ಹೆಂಗೆ ನಾಯಿಗೆ ಹಾಕೋದಕ್ಕಿಂತ ಮುಂಚೆ ಹೆಂಡ್ತಿ ಗಂಡನಿಗೆ ಇಟ್ಟಿರ್ತಾಳೆ ಲಾಸ್ಟು. ಗಂಡ ಏನಾದರೂ ತಿನ್ನಲಿಲ್ಲ ಅಂದರೆ ನಾಯಿ ಬಾಯಿಗೆ ಹೋಗುತ್ತಲ್ವ, ಆ ಥರ ಅದು. ಸೊ ನಿಮಗೆ ಅಂತ ಇಟ್ಟಿರ್ತಾರೆ, ಸೌತ್ ಇಂಡಿಯನ್ಸ್ಗೆ ಅಂತ ಇಟ್ಟಿರ್ತಾರೆ. ನೀವು ತೊಗೊಳ್ಲಿಲ್ಲ ಅಂದರೆ ಅದು ನಿಂತ್ಕೊಂಡಾಗ ಆಮೇಲೆ ಸ್ಕ್ರ್ಯಾಪ್ ಆಗ್ತಾರೆ. ಆ ಥರ ಕಂಡೀಷನ್ ಗಾಡಿಗಳು ಸಿಗುತ್ತೆ ಕಮ್ಮಿ ಬೆಲೆಗೆ. ಈಗ ನೀವೇನು ಯೂಟ್ಯೂಬಲ್ಲಿ ನೋಡ್ತಿದ್ರೋ ಮೆಜಾರಿಟಿ ಗಾಡಿಗಳೆಲ್ಲ ಅಂತಿದೆ. ಸೊ ಒಂದು ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಆಗುತ್ತೆ, ಗಾಡಿಗಳು ಚೆನ್ನಾಗಿರಲ್ಲ, ಅದಕ್ಕೆ ಅಷ್ಟು ಕಮ್ಮಿ ಬರೋ. ಟ್ಯಾಕ್ಸೇಷನ್ ತುಂಬ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ತಂದ ಮೇಲೆ ನಿಮ್ಗೆ NOC ಇಶ್ಯೂಡ್ ಆದಮೇಲೆ ಕೂಡ ಪ್ರಾಬ್ಲಮ್ಸ್ ಬರುತ್ತೆ. ರೀನಂಬರಿಂಗ್ ಟೈಮಲ್ಲಿ ತುಂಬ ಕಿರಿಕಿರಿ ಆಗುತ್ತೆ. ಅದಕ್ಕೆ ಇಲ್ಲಿ ಯಾರೋ ಗಾಡಿಗಳು ಅಲ್ಲಿಂದ ಅಷ್ಟೊಂದು ತರಲ್ಲ. ಜಾಸ್ತಿ DL ರಿಜಿಸ್ಟ್ರೇಷನ್ ತರ್ತಾರೆ. DL ರಿಜಿಸ್ಟ್ರೇಷನ್ ಸ್ಮೂತ್, UP ರಿಜಿಸ್ಟ್ರೇಷನ್ ಸ್ಮೂತ್, HR ಸ್ಮೂತ್, UK ಅದು ಉತ್ತರಾಖಂಡು ಅದು ಸ್ಮೂತ್, PB ಸ್ಮೂತ್, ಎಲ್ಲ ಸ್ಟೇಟು ಸ್ಮೂತಾಗಿ ಹೋಗುತ್ತೆ. ಬಟ್ ಕೆಲವೊಂದು ಸ್ಟೇಟಸ್ಗಳು, ಸ್ಪೆಷಲಿ ಈಸ್ಟರ್ನ್ ರಾಜ್ಯಗಳು ಯಾವುದಿದೆಯೋ, ಅರುಣಾಚಲ್ ಪ್ರದೇಶ, ಸಿಕ್ಕಿಮು, ಮಣಿಪಾಲು, ಇಂಫಾಲು, ಇದು ಯಾವ್ಯಾವ್ದು ಬರುತ್ತೆ ನೋಡಿ ಆ ಕಡೆ, ಆ ಜಾಗದ ಗಾಡಿಗಳು ಮತ್ತು ಅದ್ರ ಕೆಳಗಡೆ ಇರೋದು ಕಲ್ಕತ್ತಾ, ವೆಸ್ಟ್ ಬೆಂಗಾಲ್ ಗಾಡಿಗಳು ಸ್ವಲ್ಪ ಜಾಸ್ತಿನೇ ಕಾಂಪ್ಲಿಕೇಶನ್ಸ್ ಇದೆ. ಬೆಟರ್ ನೀವೆಲ್ಲೋ ಹೋಗಿ ಇನ್ನೆಲ್ಲೋ ಆಗ್ಬಿಡುತ್ತೆ. ನನ್ನ ಪ್ರಕಾರ ಕಲ್ಕತ್ತಾ ಗಾಡಿಗಳನ್ನ ನೀವು ಅವಾಯ್ಡ್ ಮಾಡೋದು ಬೆಸ್ಟು. ಚೆನ್ನಾಗಿರಲ್ಲ ಗಾಡಿಗಳು, ಸಿಂಪಲಾಗಿ ಹೇಳ್ಬೇಕಂದ್ರೆ. ಸೊ ಇದಿಷ್ಟು ನನಗನ್ಸಿದ್ದು, ನನ್ನ ಒಪಿನಿಯನ್, ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ. ಸೊ ಹಾಗಂದು ಮಾತ್ರಕ್ಕೆ ಎಲ್ಲ ವೆಸ್ಟ್ ಬೆಂಗಾಲ್ ಗಾಡಿಗಳು ಚೆನ್ನಾಗಿಲ್ಲ ಅಂತಲ್ಲ. ಸೊ ನಿಮಗೆ ತೀರಾ ಹತ್ತಿರದ ನೋಡಿರುವಂಥ ಆಫೀಸರ್ಸ್ಗಳು, ಯಾರು ನಿಮ್ಮ ಜೊತೆ ಕೆಲಸ ಮಾಡಿರೋಂಥವ್ರು ವೆಸ್ಟ್ ಬೆಂಗಾಲ್ ಗಾಡಿಗಳನ್ನ ಚೆನ್ನಾಗಿ ಇಟ್ಕೊಂಡು ಅದನ್ನು ಯಾರಾದರೂ ಸೇಲ್ ಮಾಡೋದಕ್ಕೆ ರೆಡಿ ಇದ್ದರೆ, ಸೊ ನಿಮ್ಗೆ ಅದು ರಿಯಲಿ ಇಂಟ್ರೆಸ್ಟ್ ಇತ್ತು, ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದೆ ಅಂತೇಳಿದ್ರೆ ನೀವು ಧಾರಾಳವಾಗಿ ತೊಗೋಬೋದು, ತಪ್ಪೇನಿಲ್ಲ. ಮತ್ತು ನಾನು ಲಾಸ್ಟ್ ವೀಡಿಯೋದಲ್ಲಿ ಬೆಂಗಳೂರಿನಲ್ಲೇ ಇರುವಂಥ ಯೂಸರ್ ಕಾರ್ಸ್ ವೀಡಿಯೋಸ್ ಬಗ್ಗೆ ಮಾಡಿದ್ದೆ. ಸೊ ನಾನು ಯಾರ ವಿರೋಧವಾಗೂ ಯಾರ ಪರವಾಗೂ ಮಾಡಿಲ್ಲ. ಸೊ ಇಲ್ಲಿ ನನಗೆ ಅವ್ರ ವೀಡಿಯೋಸ್ಗಳು ನೋಡಿದಾಗ ಬೆಂಗಳೂರಿಗೆ ಸವಾಲು, ಕರ್ನಾಟಕಕ್ಕೆ ಸವಾಲು, ನನ್ನ ಥರ ಗಾಡಿ ಯಾವನ ಕೊಟ್ಬಿಟ್ರೆ ನಾನು ಗಾಡಿಯೇ ಬಿಟ್ಬಿಡ್ತೀನಿ, ನಾನು ಎಲ್ಲ ಗಾಡಿಗಳು ಫ್ರೀಯಾಗಿ ಕೊಟ್ಬಿಡ್ತೀನಿ, ಯುಗಾದಿ ಆಫರು, ಸಂಕ್ರಾಂತಿ ಆಫರು, ಇವತ್ತು ಬಿಟ್ಟರೆ ಯಾವುದು ಸಿಗೋಲ್ಲ, ಹೀಗೆಲ್ಲ ಹೇಳ್ತಾರಲ್ಲ. ಇದು ಹೇಳೋದಕ್ಕಿಂತ ಜೆನ್ಯೂನಾಗಿ ಆನೆಸ್ಟಾಗೆ ಮಾಡ್ಬೋದಲ್ವಾ. ಅದೇ ಅವ್ರು ಡಿಸ್ಕೌಂಟ್ ಕೊಟ್ಟು ಏರಿಸಿ 9 ಲಕ್ಷದ ಗಾಡಿನ 10 ಲಕ್ಷಕ್ಕೆ ಏರಿಸಿ 50,000 ಡಿಸ್ಕೌಂಟ್ ಕೊಟ್ಟು 9.5 ಲಕ್ಷಕ್ಕೆ ಗಾಡಿ ಮಾರೋದ್ರ ಬದಲಾಗಿ ಆ 9 ಲಕ್ಷಕ್ಕೆ ಗಾಡಿ ಕೊಟ್ಬಿಟ್ರೆ ತೊಗೊಳೋನು ದಿಲ್ಖುಷ್ ಆಗ್ತಾನೆ. ಹಂಗೆ ಜೆನ್ಯೂನಾಗಿ ಆನೆಸ್ಟಿಯಾಗಿ ಮಾಡ್ತಾಯಿದ್ರೆ ನಮ್ಮವರೆಲ್ಲ ಯಾಕೆ ದೆಹಲಿ ಗಾಡಿಗಳನ್ನ ತೊಗೊಂಬರ್ತಾರೆ. ನನ್ನಂಥವ್ರನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಕೆಲವ್ರು ಯಾರೋ ಒಬ್ರು ಕಮೆಂಟ್ ಮಾಡ್ರು, ನಿನಗೆ ವರ್ಕೌಟ್ ಮಾಡ್ಕೊಳ್ಳೋದಕ್ಕೆ ಇಂಡೈರೆಕ್ಟ್ಲಿ ನೀನು ಅವ್ರಿಗೆಲ್ಲ ಹೇಳ್ತಿದ್ದಿ ಅಂತ. ನೀವು ಹೆಂಗಾದರೂ ಅಂದ್ಕೊಳ್ಳಿ, ನೋ ಇಶ್ಯೂಸ್. ಬಟ್ ನಮ್ಮಂಥವ್ರು ಯಾಕೆ ಬರ್ತಾರೆ? ಈಗ ನಾನು ಇಲ್ಲಿನ ಲೋಕಲ್ ವೆಹಿಕಲ್ಲೇ ನಾನು ತೊಗೊಳ್ತಾಯಿದ್ದು ಮೊದಲು ಯೂಸ್ಡ್ ವೆಹಿಕಲ್. ನನಗೆ ಅದೇನೋ ಹೆವಿ ಅನಿಸ್ದಾಗ ನಂಗೆ ಅರ್ಥ ಆಗಿದ್ದು, ಅಲ್ಲಿ ತೊಗೊಂಡು ಬಂದು ಇಲ್ಲಿಗೆ ಮಾಡಿಕೊಟ್ರೆ ಈಸಿ ಅಲ್ವಾ ಅಂತ ನಂಗೆ ಅನಿಸಿದ್ದು. ನನ್ನ ಹಾಗೆ ತುಂಬ ಜನ ಯೋಚಿಸ್ತಾರೆ. ನನಗದು ಸ್ಟಾರ್ಟಿಂಗ್ನಲ್ಲಿ ನನಗೆ ಮಾತ್ರ ಮಾಡ್ಕೊಳ್ತಿದ್ದೆ, ಆಮೇಲೆ ಫ್ರೆಂಡ್ ಸರ್ಕಲ್ ಮಾಡಿಕೊಟ್ಟೆ, ಹಾಗೆ ಬೇರೆಯವ್ರು ಮಾಡ್ಕೊಳಕ್ಕೆ ಶುರು ಮಾಡಿದೆ ಅಷ್ಟೇ ವಿನಃ. ಬಟ್ ಇಲ್ಲೇ ನನಗೆ ಅಚ್ಚುಕಟ್ಟಾಗಿ ಗಾಡಿ ಸಿಕ್ಬಿಟ್ರೆ, ಒಳ್ಳೆ ಗಾಡಿಗಳು ನೀಟ್ ಕಂಡೀಷನ್ ಒಳ್ಳೆ ಪ್ರೈಸ್ ಸಿಕ್ಬಿಟ್ರೆ ನಾವು ಯಾಕೆ ತೊಗೊಳ್ಳೋಣ ಬೇರೆ ಕಡೆ ಅಷ್ಟೇ. ನಾನು ಯಾರನ್ನೂ ಕಂಡಮ್ ಮಾಡ್ತಿಲ್ಲ, ಯಾರನ್ನೂ ಹೈಲೈಟು ಮಾಡ್ತಿಲ್ಲ. ಅಲ್ಲೂ ಕೆಟ್ಟ ಅನುಭವಗಳಾಗಿದೆ, ಇಲ್ಲೂ ಒಳ್ಳೆಯ ಅನುಭವಗಳಾಗಿದೆ, ಇಲ್ಲೂ ಒಳ್ಳೆಯ ಅನುಭವಗಳಾಗಿದೆ, ಅಲ್ಲೂ ಕೆಟ್ಟ ಅನುಭವ, ಎರಡೂ ಆಗಿದೆ, ಎರಡೂ ಕಾಲಗಳೂ ಆಗಿದೆ. ಬಟ್ ಓನ್ ಚೆಸ್ ನಿಮ್ಮದು ಅಷ್ಟೇ. ದಟ್ಸ್ ಥ್ಯಾಂಕ್ ಯು.